ನಾನು ಹೇಳೋದನ್ನ ಒಂದ್ಸತಿ ಕ್ಲೀನಾಗಿ ಇಮ್ಯಾಜಿನ್ ಮಾಡಿ. ನೀವು ಕೋಲ್ಕತ್ತಾಯಿಂದ ಮುಂಬೈಗೆ ಓದೋದಕ್ಕಂತ ಬರ್ತೀರ. ಶ್ರೀಮಂತನ್ ಮಗ ಬೇರೆ. ಇಲ್ಲಿ ಬಂದಿದ್ಮೇಲೆ ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ. ಕುಡಿಯೋದೇನೋ, ಸಿಗರೇಟ್ ಸೇದೋದೇನೋ, ಪಾರ್ಟಿ ಮಾಡೋದೇನೋ ಎಲ್ಲ ಅಭ್ಯಾಸಗಳು ಶುರು ಆಗತ್ತೆ. ಅದೇನೋ ಪರವಾಗಿಲ್ಲ. ಆದರೆ ಆವಾಗ ನೀವು ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತೀರ. ಆ ಮನೆ ಹಿಂದೆ ಒಂದು ರಹಸ್ಯನೇ ಇರತ್ತೆ. ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದು ಕೂಡ ಪರವಾಗಿಲ್ಲ. ಆದರೆ ನಿಮ್ಮ ಕೈಯಿಂದ ಆ ಮನೆಯಲ್ಲಿ ಒಂದು ತುಂಬ ದೊಡ್ಡ ತಪ್ಪು ನಡೆದೋಗ್ಬಿಡುತ್ತೆ. ಅದು ಎಷ್ಟು ದೊಡ್ಡ ತಪ್ಪಂದ್ರೆ ಅದಾಗಿದ್ಮೇಲೆ ನಿಮ್ಮ ಜೀವನ ನರ್ಕಕ್ಕೆ ಬದಲಾಗತ್ತೆ. ಆ ಇನ್ಸಿಡೆಂಟ್ ಆಗಿದ್ಮೇಲೆ ಅನೂಪ್ ಲೈಫ್ ಎಷ್ಟು ಭಯಾನಕರ ಡೈರೆಕ್ಷನ್ಗೆ ಹೋಗುತ್ತೆ ಅಂದರೆ ಈ ಕತೆ ಕೇಳಿ ನಿಮ್ಮ ಮೈಯಲ್ಲೂ ಗೂಸ್ ಬಂಪ್ಸ್ ಬರುತ್ತೆ. ಇವತ್ತಿನ ಕತೆ ತುಂಬ ಇಂಟ್ರೆಸ್ಟಿಂಗ್, ಅಟ್ ದ ಸೇಮ್ ಟೈಮ್ ವೆರಿ ಹಾರಿಫಿಕ್ ಆಗಿರುತ್ತೆ. ಸೊ ನೀವು ಈ ಕತೆನ ಕೊನೆ ತನಕ ಕೇಳಿ. ಇನ್ನು ತಡ ಮಾಡೋದು ಬೇಡ, ಹೆಡ್ಫೋನ್ಸ್ ಹಾಕೊಳ್ಳಿ, ಲೈಟ್ ಆಫ್ ಮಾಡಿ, ಯಾಕಂದರೆ ಈ ಕತೆ ಶುರು ಆಗತ್ತೆ ಈಗ. ಅನೂಪ್ ಹುಟ್ಟಿ ಬೆಳೆದಿದ್ದೆಲ್ಲನೂ ಕೂಡ ಕೋಲ್ಕತ್ತಾ ಅಲ್ಲೇನೆ. ಕೋಲ್ಕತ್ತಾ ಅಲ್ಲಿ ಅವರಪ್ಪ ಒಂದು ಬಿಸ್ನೆಸ್ನ ನಡೆಸ್ತಿದ್ರು. ತುಂಬ ಚೆನ್ನಾಗಿ ದುಡಿತಿದ್ರು, ಸಂಪಾದನೆ ಚೆನ್ನಾಗಾಗ್ತಿತ್ತು. ಆದರೆ ಅನೂಪ್ ಅವರ ಅಪ್ಪಗೆ ಅನೂಪ್ ಆ ಬಿಸ್ನೆಸ್ಸಲ್ಲಿ ಕಾಲಿಡೋದು ಚೂರು ಕೂಡ ಇಷ್ಟ ಇರಲಿಲ್ಲ. ಆಚೆ ಕಡೆಯಿಂದ ಆ ಬಿಸ್ನೆಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸತ್ತೋ ಆ ಬಿಸ್ನೆಸ್ಸಲ್ಲಿ ಅಷ್ಟೇ ಪ್ರಾಬ್ಲಮ್ಸ್ಗಳು ಕೂಡ ಇತ್ತು. ಅನೂಪ್ ಇವಾಗ ಓದೋ ವಯಸ್ಸಲ್ಲಿ ಓದೋ ಕಡೆ ಗಮನ ಕೊಡೋದು ಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಆಡ್ತಿರ್ತಾನೆ. ಅದನ್ನೆಲ್ಲ ನೋಡಿದವ್ರ ಅಪ್ಪಗೆ ಇವಾಗ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗಿ ಡೈರೆಕ್ಟಾಗಿ ಅವ್ರು ಹೇಳ್ಬಿಡ್ತಾರೆ, ನೋಡು, ಈ ಬಿಸ್ನೆಸ್ ನೀನು ಅನ್ಕೊಂಡಿರೋ ಥರ ಸುಲಭ ಏನಲ್ಲ. ದುಡ್ಡೇನೋ ಬರ್ತಿದೆ, ಆದರೆ ಇದರಲ್ಲಿರೋ ಪ್ರಾಬ್ಲಮ್ಸ್ ಒಂದೊಂದ್ಸತಿ ನನಗೆ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಹೇಳೋ ಥರ ನೀನು ಸುಮ್ಮನೆ ಡೈರೆಕ್ಟಾಗಿ ಮುಂಬೈ ಅಥವಾ ಯಾವುದಾದ್ರೂ ಬೇರೆ ಒಳ್ಳೆ ಸಿಟಿಗೆ ಶಿಫ್ಟ್ ಆಗಿ ನಿನ್ನ ಎಜುಕೇಷನ್ ಮೇಲೆ ಫೋಕಸ್ ಮಾಡು. ನೀನಾಗೆ ಚೆನ್ನಾಗಿ ಕಲ್ತ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ. ಈ ಬಿಸ್ನೆಸ್ನೆಲ್ಲ ನಂಬ್ಕೊಂಡ್ಬಿಟ್ಟು ನೀನು ಇರಬೇಡ ಅಂತ ಹೇಳಿ ಅವನು ಕ್ಲಿಯರಾಗಿ ಅರ್ಥ ಮಾಡಿಸ್ತಾರೆ. ಅದಾಗಿದ್ಮೇಲೆ ಅನೂಪ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅವನಿವಾಗ ಮುಂಬೈ ಬೋರಿವಲಿಗೆ ಶಿಫ್ಟ್ ಆಗ್ತಾನೆ. ಅಲ್ಲಿ ಶಿಫ್ಟ್ ಆಗಿದ್ಮೇಲೆ ಅವ್ರ ಅಪ್ಪ ಹೇಳ್ದಂಗೆನೆ ಒಂದು ಒಳ್ಳೆ ಕಾಲೇಜ್ ನೋಡಿ ಅಲ್ಲಿ ಜಾಯಿನ್ ಕೂಡ ಆಗ್ತಾನೆ. ಆದರೆ ಅವನಿಗಿವಾಗ ಅಲ್ಲಿರೋದಕ್ಕೆ ಒಂದು ಜಾಗ ಕೂಡ ಬೇಕಾಗಿತ್ತು. ಅಕ್ಕಪಕ್ಕ ಒಂದು 2 ದಿನ ಫುಲ್ ಲೊಕ್ಯಾಲಿಟಿಯಲ್ಲಿ ಖಾಲಿ ಮನೆ ಇದೆಯಾ ಅಂತೆಲ್ಲ ಹುಡುಕಿದ್ಮೇಲೆ ಫೈನಲಿ ಅವನಿಗೊಂದು ಫ್ಲ್ಯಾಟ್ ಸಿಗತ್ತೆ. ಒಂದು 1 BHK ಫ್ಲ್ಯಾಟ್ ಟೆರೇಸಲ್ಲಿ ಖಾಲಿ ಸಿಕ್ಕಿತ್ತು. ಅಲ್ಲಿ ಹೋಗಿ ನೋಡಿದಾಗ ಆ ಫ್ಲ್ಯಾಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಆಚೆ ಕಡೆ ಟೆರೇಸ್ ಇರೋ ಕಾರಣದಿಂದ ಅವನಿಗೆ ವ್ಯೂ ಕೂಡ ತುಂಬ ಸುಂದರವಾಗಿರೋದೇ ಕಾಣಿಸುತ್ತೆ. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಅಪಾರ್ಟ್ಮೆಂಟ್ಸ್ಗಳು, ಈ ಕಡೆ ಪಾರ್ಕ್, ಅದೆಲ್ಲ ನೋಡ್ತಾ ಅವನಿಗೆ ಒಂದು ಕಡೆ ಕಳ್ದೇ ಹೋಗ್ಬಿಟ್ಟಿದ್ದ. ಅವನು ಅದೇ ದಿನ ಇನ್ನೇನು ಯೋಚನೆ ಮಾಡಿಲ್ದೆ ಈ ಮನೆ ನನಗಿಷ್ಟ ಆಯಿತು, ಇದನ್ನೇ ಫೈನಲೈಸ್ ಮಾಡೋಣ ಅಂತ ಬ್ರೋಕರ್ಗೂ ಕೂಡ ಹೇಳ್ತಾನೆ. ಆದರೆ ಬ್ರೋಕರ್ ಆವಾಗಲೇ ಹೇಳ್ತಾನೆ, ಈ ಮನೆ ಒಂದು 2 ವರ್ಷದಿಂದನೇ ಖಾಲಿನೇ ಇದೆ, ಅದೆಂತಕ್ಕೂ ಗೊತ್ತಿಲ್ಲ ಅಂತೆಲ್ಲ ಹೇಳಬೇಕಾದ್ರೆ ಅದೆಲ್ಲ ಕಟ್ಕೊಂಡು ನಾನೇನು ಮಾಡಲಿ, ಮನೆ ಸ್ವಲ್ಪ ಗಲೀಜಾಗಿದೆ, ನನಗೆ ಕ್ಲೀನ್ ಆನ್ ಮಾಡಿಕೊಟ್ಬಿಟ್ರೆ ಸಾಕು ಅಂತ ಅವನು ಹೇಳ್ತಾನೆ. ಬ್ರೋಕರ್ ನೆಕ್ಸ್ಟ್ ದಿನಾನೇ ಒಂದು ಮೇಡ್ನ ಕರೆಸಿ ಫುಲ್ ಮನೇನ ಕ್ಲೀನ್ ಎಲ್ಲ ಮಾಡಿ ಇವಾಗ ಕೀನ ಅನೂಪ್ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅನೂಪ್ ಕೂಡ ಅದೇ ದಿನ ಎಲ್ಲ ಐಟಮ್ಸ್ಗಳನ್ನೆಲ್ಲ ತಂದು ಎಲ್ಲ ಮೂವ್ ಮಾಡಿ ಇವಾಗ ಶಿಫ್ಟಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಆ ಮನೆಯಲ್ಲಿ ಸೆಟಲ್ ಡೌನ್ ಆಗ್ತಾನೆ. ನೆಕ್ಸ್ಟ್ ದಿನ ಕಾಲೇಜೆಲ್ಲ ಹೋಗಿ ಮುಗಿಸ್ಕೊಂಡಿದ್ಮೇಲೆ ಅವನಿಗೆ ಸ್ವಲ್ಪ ಕಾಲೇಜಲ್ಲಿ ಹೇಳ್ಕೊಡ್ತಿರೋದು ಅರ್ಥ ಕೂಡ ಆಗಲ್ಲ. ಅದನ್ನು ಅವ್ರ ಅಪ್ಪಗೆಲ್ಲ ಕಾಲ್ ಮಾಡಿ ಹೇಳಿದಾಗ, ನೀನೊಂದು ಕೆಲಸ ಮಾಡು, ಯಾವುದಾದ್ರೂ ಒಳ್ಳೆ ಕೋಚಿಂಗ್ ಸೆಂಟರ್ ಕೂಡ ಜಾಯ್ನ್ ಆಗಿಬಿಡು, ನಿನ್ಗದೇನು ದುಡ್ಡು ಬೇಕೋ ಅದೆಲ್ಲ ನಾನು ಕಳಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಅವನು ಅವ್ರ ಮನೆ ಹತ್ರ ಅಂದರೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಕೂಡ ಜಾಯ್ನ್ ಆಗ್ತಾನೆ. ಆ ಕೋಚಿಂಗ್ ಸೆಂಟರಲ್ಲಿ ಫಸ್ಟ್ ದಿನಾನೇ ಅನೂಪ್ಗೆ ತುಂಬ ಫ್ರೆಂಡ್ಸ್ಗಳಾಗ್ಬಿಡ್ತಾರೆ. ಯಾಕಂದರೆ ಅನೂಪ್ ಒಂಥರ ಮಾತಾಡೋದ್ರಲ್ಲೂ ಕೂಡ ತುಂಬ ಸ್ಪಾಂಟೇನಿಯಸ್ ಆಗಿದ್ದ, ಒಂಥರ ತುಂಬ ಫ್ರೆಂಡ್ಲಿ ವೈಬ್ ಕೂಡ ಕೊಡ್ತಾನೆ, ಎಲ್ಲರ ಹತ್ರ ಚೆನ್ನಾಗಿ ನಡ್ಕೊತಿದ್ದ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಅನೂಪ್ ಒಂಥರ ತುಂಬ ದಿಲ್ದಾರ್ ಇನ್ಸಾನ್ ಆಗಿರ್ತಾನೆ. ಅಂದರೆ ಫ್ರೆಂಡ್ಸ್ಗಳೆಲ್ಲಾದರೂ ತಿನ್ನೋದಕ್ಕೆ ಹೋಗೋಣ ಅಂದರೆ ಫಸ್ಟ್ ಸರಿ ರೆಡಿ ಹೋಗೋಣ ಬಾ, ಟೀ ಕುಡಿಯೋಣ ರೆಡಿ ಹೋಗೋಣ ಬಾ, ಎಲ್ಲ ಕಡೆ ಅವನೇ ಖರ್ಚು ಕೂಡ ಮಾಡ್ತಿದ್ದ. ಅವರಪ್ಪ ಒಂದು ಒಳ್ಳೆ ಬಿಸ್ನೆಸ್ ನಡೆಸ್ತಿರೋ ಕಾರಣದಿಂದ ಅನೂಪ್ಗೆ ದುಡ್ಡಿನ ಕಮ್ಮಿ ಯಾವತ್ತೂ ಆಗ್ತಿರ್ಲಿಲ್ಲ. ಅವ್ನಿಗೆ ಆಲ್ಮೋಸ್ಟ್ ಒಂದು 35,000 ಅವರು ತಿಂಗಳಿಗೇನೆ ಕಳಿಸ್ತಿದ್ರು, ಖರ್ಚೆಲ್ಲ ಮಾಡು, ನಿನ್ಗೇನೇ ಬೇಕಿದ್ರು ನನಗೆ ಕೇಳು ಅಂತ. ಆ ಮನೆ ರೆಂಟು, ಊಟ ಅದೆಲ್ಲ ಬಿಟ್ರೂ ಕೂಡ ಅನೂಪ್ ಹತ್ರ ಆರಾಮಾಗಿ ಒಂದು 15,000 ಉಳಿತಿತ್ತು. ಆ 15,000 ಅವನು ಪಾರ್ಟಿ ಮಾಡೋದಕ್ಕೆ, ಫ್ರೆಂಡ್ಸ್ಗಳ ಹತ್ರ ಆಚೆ ಹೋಗೋದಕ್ಕೆ, ಕ್ರಿಕೆಟ್ ಆಡೋದಕ್ಕೆ, ಟರ್ಫ್ಗೆ, ಅದು ಇದು ಅಂತ ಎಲ್ಲ ಉಡಾಯಿಸ್ತಿದ್ದ. ಈ ಥರ ದುಡ್ಡು ಉಡಾಯಿಸ್ತಿರೋ ಕಾರಣದಿಂದ ಅಲ್ಲಿ ಬೇರೆ ಅವ್ನ ಫ್ರೆಂಡ್ ಸರ್ಕಲಲ್ಲಿರೋರು ಅವ್ರ ಹತ್ರ ಅಷ್ಟೊಂದೆಲ್ಲ ಏನು ದುಡ್ಡಿರಲಿಲ್ಲ. ಅಂದರೆ ನೀವೇ ಯೋಚನೆ ಮಾಡಿ ನೋಡಿ, ಇವಾಗ ಕಾಲೇಜ್ ಹೋಗ್ತಿರೋ ಮಕ್ಕಳು
ಅವ್ರ ಹತ್ರ ಆ ಥರ ಪಾಕೆಟ್ ಮನಿ ಅಂದರೂ ಎಷ್ಟು 500 ರೂಪಾಯಿ 1,000 ಅಷ್ಟೇ ಇರುತ್ತೆ. ಆದರೆ ಇವನು ಈ ಕಡೆ 15,000 20,000 ಆ ಥರ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದ. ಸೊ ಅವ್ರು ಏನೇ ಕೇಳಿದ್ರು ಕೊಡಿಸೋದು, ಪಾರ್ಟಿಗಳು ಮಾಡೋದು ಇದೆಲ್ಲ ಕೂಡ ನಡೀತಿತ್ತು. ಹಾಗೆ ಹೋಗ್ತಾ ಹೋಗ್ತಾ ಫೈನಲಿ ಅದೇ ಕೋಚಿಂಗ್ ಸೆಂಟರಲ್ಲಿ ಅನೂಪ್ ಒಂದು ಹುಡುಗಿನ ಕೂಡ ಸಿಗ್ತಾನೆ. ಅವಳು ಕೂಡ ಇನಿಷಿಯಲ್ ಡೇಸಲ್ಲಿ ಫ್ರೆಂಡ್ಸ್ ಗ್ರೂಪ್ನ ಜಾಯ್ನ್ ಆಗಿ ಹೀಗೆ ಮಾತಾಡಬೇಕಾದ್ರೆ ಅವರು ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರ ಮಧ್ಯದಲ್ಲಿ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಅನೂಪ್ಗೆ ಆ ಹುಡುಗಿ ತುಂಬ ಇಷ್ಟ ಆಗ್ಬಿಡ್ತಾಳೆ. ಆ ಹುಡುಗಿ ಹೆಸರೇ ಕೀರ್ತನ. ಅವ್ರು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಕ್ಲೋಸ್ ಆಗಿ ಒಂದಿನ ಅನೂಪ್ ಫೈನಲಿ ಕೀರ್ತನನ ಪ್ರಪೋಸ್ ಕೂಡ ಮಾಡ್ತಾನೆ. ಕೀರ್ತನೂ ಕೂಡ ಆ ಪ್ರಪೋಸಲ್ನ ಒಪ್ಕೊಂಡು ಅವರಿಬ್ಬರಿಗೂ ಇವಾಗ ಒಂದು ಲವ್ ಸ್ಟೋರಿ ಆ್ಯಂಗಲ್ ಶುರು ಆಗುತ್ತೆ. ಇದೆಲ್ಲ ಒಂದ್ ಕಡೆ ನಡೀತಿದ್ರೆ ಇನ್ನೊಂದ್ ಕಡೆ ಅನೂಪ್ ಫ್ರೆಂಡ್ಸ್ಗಳು ದಿನ ದಿನ ಜಾಸ್ತಿ ಆಗ್ತಾನೆ ಇದ್ರು. ಇವಾಗ ಕಾಲೇಜಲ್ಲೂ ಕೂಡ ಸ್ವಲ್ಪ ಹೊಸ ಫ್ರೆಂಡ್ಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದ. ಆ್ಯಂಡ್ ಇವ್ರದ್ದು ಪ್ರತಿ ಶನಿವಾರ ಅಥವಾ ಭಾನುವಾರ ಆಚೆ ಹೋಗಿ ಕ್ಲಬ್ಬಲ್ಲಿ ಕುಡಿಯೋದು, ಡ್ಯಾನ್ಸ್ ಮಾಡೋದು ಇದೆಲ್ಲ ಒಂದು ರುಟೀನ್ ಥರ ಆಗೋಗ್ಬಿಟ್ಟಿತ್ತು. ವರ್ಸ್ಟ್ ಕೇಸ್ ಸಿನಾರಿಯೋ ಅಷ್ಟೊಂದು ದುಡ್ಡೆಲ್ಲ ಇರಲಿಲ್ಲ ಅಂದರೆ ಯಾರ್ದಾದ್ರೂ ಫ್ರೆಂಡ್ಸ್ ಮನೆಗಳಿಗೆ ಹೋಗಿ ಅಥವಾ ಯಾವುದಾದ್ರೂ ಡಾಬಾಗೆ ಹೋಗಿ ಅಲ್ಲಿ ಕುಡಿದ್ಬಿಟ್ಟು ಎಂಜಾಯ್ ಮಾಡಿ ವಾಪಸ್ ಮನೆಗೆ ಹೋಗ್ತಿದ್ರು. ಇದೆಲ್ಲ ನಡೀತಾನೆ ಇರುತ್ತೆ. ಬಟ್ ಸೆಂಟರಲ್ಲಿ ಎಕ್ಸಾಮ್ಸ್ ಎಲ್ಲ ಬರೋ ಕಾರಣದಿಂದ ಸ್ವಲ್ಪ ಡಿಲೇ ಆಗಿಬಿಟ್ಟಿತ್ತು. ಇವಾಗೆಲ್ಲರೂ ಸ್ವಲ್ಪ ಫೋಕಸ್ ಮಾಡಿ ಓದೋ ಕಡೆ ಗಮನ ಕೊಡ್ತಿದ್ರು. ಸ್ವಲ್ಪ ಜನ ಇವಾಗಲೂ ಕೂಡ ಫಾಲ್ತುಗಳಿದ್ರು, ಅವ್ರನ್ನ ಸೈಡ್ಗೆ ಇಟ್ಬಿಡೋಣ. ಫೈನಲಿ ಇದೆಲ್ಲ ಮುಗ್ದಿದ್ಮೇಲೆ 1.5 ತಿಂಗಳು ಇವರು ಜಾಸ್ತಿ ಕುಡಿಯೋದು ಅಥವಾ ಪಾರ್ಟಿ ಮಾಡೋದು ಏನು ಕೂಡ ಮಾಡಿರಲಿಲ್ಲ. ಅವಾಗ ಅನೂಪ್ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಗ್ಯಾದರ್ ಆಗಿ ಹೇಳ್ತಾನೆ, ಗೈಸ್ ಫೈನಲಿ ಎಕ್ಸಾಮ್ಸ್ ಮುಗ್ದಿದೆ, ಇಷ್ಟು ದಿನ ಆಯಿತು ನಾವು ಒಂದು ನೆಟ್ಟಿಗಿರೋ ಪಾರ್ಟಿನೇ ಮಾಡಿಲ್ಲ, ನೋಡಿ ಪ್ಲ್ಯಾನ್ ಮಾಡಿ ಯಾವತ್ತಾದ್ರೂ ಎಲ್ಲಾದರೂ ಒಂದು ಕಡೆ ಸಿಟ್ಟಿಂಗ್ ಹಾಕೋಣ, ತುಂಬ ದಿನ ಆಯ್ತಲ್ವ ಅಂತ ಹೇಳಬೇಕಾದ್ರೆ ಅವ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ, ಅನೂಪ್ ಹೆಂಗಿದ್ರು ಈ ಸತಿ ಬಜೆಟ್ ಎಲ್ಲ ಜಾಸ್ತಿ ಏನಿಲ್ಲ ಬ್ರೋ, ಒಂದು ಕೆಲಸ ಮಾಡೋಣ, ನಿನ್ನ ಫ್ಲ್ಯಾಟ್ ಖಾಲಿನೇ ಇರತ್ತಲ್ವಾ, ಬೇಕಂದ್ರೆ ಡ್ರಿಂಕ್ಸ್ ಅದೆಲ್ಲ ಕೂಡ ತರಿಸ್ತೀವಿ ನಾವೇನೆ, ಅಲ್ಲಿ ನಿನ್ನ ಫ್ಲ್ಯಾಟಲ್ಲೇ ಕೂತ್ಕೊಂಡು ಎಲ್ಲರೂ ಬಾಯ್ಸ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ. ಅನೂಪ್ಗೂ ಕೂಡ ಐಡಿಯಾ ಪರ್ಫೆಕ್ಟ್ ಅನ್ಸುತ್ತೆ. ಸೊ ಅವನು ಹೇಳ್ತಾನೆ, ಸರಿ ಮತ್ತೆ ಈ ಭಾನುವಾರ ಮಿಸ್ ಮಾಡಿಲ್ಲದೆ ಅಲ್ಲೇ ಬಂದ್ಬಿಡಿ ಅಂತ. ಅವ್ರು ಪ್ಲ್ಯಾನ್ ಮಾಡ್ದಂಗೆ ಭಾನುವಾರ ಒಂದು 6 ಹುಡುಗರು ಎಲ್ಲರೂ ಕೂಡ ಆ ಫ್ಲ್ಯಾಟ್ಗೆ ಬರ್ತಾರೆ. ಅಲ್ಲಿ ಬಂದಾಗ ಅನೂಪ್ಗೆ ಬೇರೆ ಬೇರೆ ಹುಡುಗರೆಲ್ಲ ಹಿಂಗೆ ಮಾತಾಡಿಸ್ತಿದ್ರು, ಮತ್ತೆ ಬ್ರೋ ಹೆಂಗೆ ನಡೀತಿದೆ ನನ್ನ ಲವ್ ಸ್ಟೋರಿ, ನಿನ್ನ ಗರ್ಲ್ಫ್ರೆಂಡ್ನ ಕರೆಸ್ಕೊಂತೀಯ ಏನು ಕತೆ ಇಲ್ಲೆಲ್ಲ ಅಂತ. ಅವಾಗ ಅನೂಪ್ ಹೇಳ್ತಾನೆ, ಇಲ್ಲ ಬ್ರೋ ಇಲ್ಲಿ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ ಲೊಕ್ಯಾಲಿಟಿ ಅವರು, ಹುಡುಗಿರ್ನೆಲ್ಲ ಕರ್ಕೊಂಬರೋದು ಅದೆಲ್ಲ ಅಲೋ ಮಾಡಲ್ಲ, ಇಲ್ಲಾಂದರೆ ಅವಳನ್ನೂ ಕೂಡ ಕರೀತಿದ್ದೆ, ಬಟ್ ಎನಿವೇಸ್ ನಾವು ಬಾಯ್ಸ್ ಎಂಜಾಯ್ ಮಾಡ್ತಿರೋದೆ, ನಾಳೆ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಸಾಕು ಅಂತ ಹೇಳಿ ಇವಾಗ ಲೌಡ್ ಮ್ಯೂಸಿಕ್ಸ್ ಪ್ಲೇ ಆಗ್ತಿತ್ತು. ಎಲ್ಲರೂ ಕೂಡ ಒಂದೊಂದು ಬಾಟಲ್ ಎತ್ತಿ ಎತ್ತಿ ಖಾಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಲ್ಲರಿಗೂ ಇವಾಗ ನಶೆ ಜಾಸ್ತಿ ಆಗಿತ್ತು. ಆಚೆಗಡೆ ಇವಾಗ ಸಡನ್ನಾಗೆ ಬಂದು ಎಲ್ಲರೂ ನಿಂತ್ಕೊಂಡು ಸಾಂಗ್ಸ್ ಕೇಳಬೇಕಾದ್ರೆ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇವ್ರ ಪಾರ್ಟಿಗೆ ಅದೊಂಥರ ಚಾರ್ಮ್ ಆದಂಗೆ ಆಯಿತು. ಮಳೆ ಕೂಡ ಬರ್ತಿದೆ, ಎಲ್ಲರೂ ಕುಡ್ದಿದ್ದಾರೆ, ಇನ್ನೊಂದು ಕಡೆ ಸಾಂಗ್ಸ್. ಸೊ ಇವಾಗ ಎಲ್ಲರೂ ಅಲ್ಲಿ ಬಂದುಬಿಟ್ಟು ಡ್ಯಾನ್ಸ್ ಮಾಡೋದು, ಪಾರ್ಟಿ ಮಾಡೋದು ಇನ್ನೂ ಜೋರಾಗಿ ಶುರು ಆಗುತ್ತೆ. ಅದೇ ಸಮಯದಲ್ಲಿ ಯಾರೋ ಒಬ್ಬ ಹುಡುಗ ಆ ಕಡೆ ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕಾದ್ರೆ ಒಂದು ಆಶ್ಟ್ರೇನ ಹುಡುಕ್ತಿರ್ತಾನೆ. ಆಶ್ಟ್ರೇ ಬೇಕು ಅಂತ. ಅವನಿವಾಗ ಅನೂಪ್ ಹತ್ರ ಕೇಳ್ತಾನೆ, ಬ್ರೋ ಮನೇಲಿ ಏನಾದರೂ ಆಶ್ಟ್ರೇ ಏನಾದರೂ ಇಟ್ಟಿದ್ಯಾ, ಈ ಸಿಗರೇಟ್ ಆಶಸ್ ಎಲ್ಲಿ ಹಾಕೋದು ಅಂತ. ಅವನವಾಗ ಹೇಳ್ತಾನೆ, ಯಾವುದೋ ಒಂದು ತಂದಿಟ್ಟಂಗೆ ನೆನಪಿದೆ ಬ್ರೋ, ಒಂದು ಕೆಲಸ ಮಾಡು, ನನ್ನ ರೂಮ್ಗೆ ಹೋಗಿ ಚೆಕ್ ಮಾಡು, ಸಜ್ಜೆ ಹತ್ರ ಏನಾದರೂ ಸಿಕ್ಕಿದ್ರೆ ಸಿಗ್ಬೋದು ಅಂತ. ಅವನಿವಾಗ ಅದೇ ಥರ ಅನೂಪ್ ರೂಮಿಗೆ ಹೋಗಿ ಸಜ್ಜೆಗಳ ಹತ್ರ ನೋಡಬೇಕಾದ್ರೆ ಅಲ್ಲೂ ಸೈಡಲ್ಲಿ ಒಂದು ಪಾಟ್ ಇಟ್ಟಿದ್ರು. ಆ ಪಾಟ್ನ ತೆಗೆದ್ಬಿಟ್ಟು ನೋಡಿದಾಗ ಆ ಪಾಟ್ ಮೇಲೆ ಒಂದು ವೈಟ್ ಬಟ್ಟೆ ಕಟ್ಟಿದ್ರು. ಅವನಿವಾಗ ಅದನ್ನು ತೊಗೊಂಡು ಕಾಮಿಡಿ ಮಾಡ್ತಾ ಅನೂಪ್ ಹತ್ರ ಹೋಗಿ ಹೇಳ್ತಾನೆ, ಏನು ಬ್ರೋ ಸಿಗರೇಟ್ ಸೇದಿದ್ಮೇಲೆ ಆ್ಯಶಸ್ದು ಕೂಡ ಕಲೆಕ್ಷನ್ ಇಟ್ಕೊಳ್ತೀಯಾ ಹೆಂಗೆ, ಇದರಲ್ಲಿ ಎಂತಕ್ಕೆ ಆ್ಯಶಸ್ ತುಂಬಿಸಿಟ್ಟಿದ್ಯಾ ಅಂತ ಅಲ್ಲಾಡಿಸಿ ಅವನು ಕೇಳ್ತಾನೆ. ಅನೂಪ್ ಅವಾಗ ಅದು ನೋಡಿ ಹೇಳ್ತಾನೆ, ಏನು ಬ್ರೋ ಅದೆಲ್ಲ ಯಾವನ್ ಕಲೆಕ್ಟ್ ಮಾಡ್ತಾನೆ, ಏನಿದು ಸಿಗ್ತಾ ನಿನಗೆ ಆಶ್ಟ್ರೇ ಅಂತ ಕೇಳಿದಾಗ, ಆಶ್ಟ್ರೇ ಗೊತ್ತಿಲ್ಲ, ಇದು ಯಾವುದೋ ಪಾಟ್ ಸಿಕ್ಕಿದೆ, ಒಳಗಡೆ ಏನೋ ತುಂಬಿಟ್ಟಂಗಿದೆ, ನೋಡಿ ನೀನೇ ಸ್ವಲ್ಪ ಅಂತ ಅವ್ನ ಕೈಗೆ ಕೊಟ್ಟಾಗ, ಇದು ನಂದು ಅಲ್ವಲ್ಲ, ಏನೋ ಒಂದು ಬಿಟ್ಟಾಕು, ಇವಾಗ ಆಶ್ಟ್ರೇ ಥರ ಯೂಸ್ ಆದರೆ ಸಾಕು ಅಂತ ಹೇಳಿ ಆ ಕುಡ್ದಿದ್ದ ನಶೆಯಲ್ಲಿ ಅವನಿವಾಗ ಆ ವೈಟ್ ಕ್ಲಾತ್ನ ತೆಗೆದ್ಬಿಟ್ಟು ಅಲ್ಲೇ ಕೆಳಗೆಸಿತಾನೆ. ಅದಾಗಿದ್ಮೇಲೆ ಆ ಪಾಟ್ನ ಸೀದಾ ಮುಖ ಕೆಳಗಡೆ ಸೈಡ್ ಮಾಡಿ ಟೆರೇಸಿಂದಾನೇ ಆ ಎಲ್ಲ ಆ್ಯಶಸ್ನ ಕೆಳಗಡೆ ಚೆಲ್ಬಿಟ್ಟಿದ್ದ. ಅದಾಗಿದ್ಮೇಲೆ ಅವನ ಪಾಟ್ನ ವಾಪಸ್ ಅವನ ಫ್ರೆಂಡಿಗೆ ಕೊಟ್ಟು, ನೋಡು ಖಾಲಿ ಆಯಿತು ತಾನೆ, ಯೂಸ್ ಮಾಡ್ಕೋ ಇದನ್ನೇ ಆಶ್ಟ್ರೇ ಥರ ಅಂತ ಹೇಳ್ತಾನೆ. ಅದಾಗಿದ್ಮೇಲೆ ಕ್ರೇಜಿ ಮಗ ನೀನು ಅಂತ ಹೇಳಿ ನಾರ್ಮಲ್ ಆಗಿ ಪಾರ್ಟಿ ಇವಾಗ ಕಂಟಿನ್ಯೂ ಆಗುತ್ತೆ. ಸುಮಾರು ಒಂದು 8 ಗಂಟೆ ತನಕ ಪಾರ್ಟಿ ನಡೆದಿದ್ಮೇಲೆ ಎಲ್ಲರೂ ಕೂಡ ಟೈಮ್ ಆಯಿತು, ಇವಾಗ ಇನ್ನೇನು ಮನೆಗೆ ಹೊರಡ್ತೀವಿ ಅಂತ ಎಲ್ಲರೂ ಕೂಡ ವಾಪಸ್ ಇವಾಗ ಮನೆಗೆ ಹೋಗ್ತಾರೆ. ಅವನ ಫ್ರೆಂಡ್ಸ್ ಎಲ್ಲ ಮನೆ ಹೋಗಿದ್ಮೇಲೆ ಇವಾಗ ಅವನಿಗೂ ಕೂಡ ನಿದ್ದೆ ಬರ್ತಿತ್ತು. ಒಳಗಡೆ ಮನೆಗೆ ಹೋಗಿ ನೋಡಿದಾಗ ಆ ಬೀರ್ ಬಾಟಲ್ಸ್ಗಳು, ಚಿಪ್ಸ್ ಪ್ಯಾಕೆಟ್ ಎಲ್ಲ ಕೂಡ ಹಾಲಲ್ಲೇ ಹರಡಿತ್ತು.
ಇನ್ನಿವಾಗ ಇದನ್ನ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ, ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ ಅವನಿವಾಗ ಸೀದಾ ರೂಮ್ ಒಳಗೆ ಹೋಗಿ ಫ್ಯಾನ್ ಆನ್ ಮಾಡಿ ಮಲ್ಕೊಳ್ಳೋದಕ್ಕೆ ಹೋಗ್ತಾನೆ. ಅವನಿವಾಗ ಆರಾಮಾಗಿ ಒಂದು ಕಡೆ ನಿದ್ದೆ ಮಾಡ್ತಿದ್ದ. ಸುಮಾರು 1 ಗಂಟೆ ಹತ್ತತ್ರ ಅವನಿಗೆ ಏನೋ ಒಂದು ಶಬ್ದ ಕೇಳಿಸ್ತಿರೋ ಥರ ಆಗಿ ಎಚ್ಚರ ಆಗುತ್ತೆ. ಕ್ಲೀನಾಗಿ ಗಮನ ಕೊಟ್ಟು ಕೇಳಿದಾಗ ಇವಾಗಲೂ ಕೂಡ ಅವನಿಗೆ ಆ ನಶೆ ಇತ್ತು. ಏನು ಶಬ್ದ ಬರ್ತಿದೆ ಅಂತ ಹಿಂಗೆ ಕಣ್ಣೆಲ್ಲ ಓಪನ್ ಮಾಡಿ ನೋಡಿದಾಗ ಆಚೆ ಹಾಲಲ್ಲಿ ಯಾರೋ ಬಾಟಲ್ನ ಕೆಳಗಡೆ ನೆಲದ ಮೇಲೆ ಹಿಂಗೆ ರೋಲ್ ಮಾಡಿದ್ರೆ ಆ ಶಬ್ದ ಬರುತ್ತಲ್ವಾ, ಆ ಶಬ್ದಗಳು ಕೇಳಿಸ್ತಿರತ್ತೆ. ಯಾರಿದ್ದೀರಾ ಅಂತ ಒಂದು 2-3 ಸತಿ ಕೇಳ್ತಾನೆ. ಏನೂ ಕೂಡ ಶಬ್ದ ಬರಲ್ಲ. ಆಚೆ ಹೋಗ್ಬಿಟ್ಟು ನೋಡಿದಾಗ ಆ ಬಾಟಲ್ ರೋಲ್ ಆಗಿಬಿಟ್ಟು ಅವನ ಕಾಲ ಹತ್ರ ಇವಾಗ ಬರುತ್ತೆ. ಆದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಏನಿದು ಬಾಟಲ್ ಅಂತ ಕಾಲ ಹತ್ರ ಎಲ್ಲ ಇದೆ ಅಂತ ಅಂದ್ಕೊಂಡು ಅವನಿಗಿವಾಗಲೂ ಕೂಡ ಸೆನ್ಸಸ್ಸಲ್ಲಿ ಇರಲ್ಲ. ಅವನು ಆ ಬಾಟಲ್ನ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಇವಾಗ ಕಿಚನ್ ಡಸ್ಟ್ಬಿನಲ್ಲಿ ಹೋಗ್ಬಿಟ್ಟು ಆ ಬಾಟಲ್ನ ಹಾಕ್ತಾನೆ. ಹಿಂದೆ ತಿರುಗ್ಬಿಟ್ಟು ವಾಪಸ್ ರೂಮ್ ಕಡೆ ಹೋಗ್ಬೇಕಾದ್ರೇನೆ ಅವನ ಮುಂದೆ ಇವಾಗ ಒಂದು ಹುಡುಗ ನಿಂತಿದ್ದ, ಒಂದು ಚಿಕ್ಕ ಹುಡುಗ. ಆ ಚಿಕ್ಕ ಹುಡುಗ ತಲೆನ ಕೆಳಗೆ ಮಾಡಿ ಹಿಂಗೆ ನಿಂತ್ಕೊಂಡಿರ್ತಾನೆ. 1 ಸೆಕೆಂಡ್ ಅನೂಪ್ ಅವನ್ನ ನೋಡಿ ಹೆದರ್ಬಿಟ್ಟು ಕಣ್ಣೆಲ್ಲ ಹಿಂಗೆ ಒರೆಸ್ಕೊಂಡು, ಯಾರಪ್ಪ ನೀನು, ಏನು ಮಾಡ್ತಿದ್ಯಾ, ನನ್ನ ರೂಮಲ್ಲಿ ಹೆಂಗೆ ಬಂದೆ ನೀನು, ಯಾರು ನೀನು, ಇಲ್ಲೆಂಗೆ ಬಂದೆ ಅಂತ 2-3 ಸತಿ ಕೇಳ್ತಾನೆ. ಆ ಹುಡುಗ ಏನೂ ಉತ್ತರನೇ ಕೊಡಲ್ಲ. ಆಮೇಲೆ ಅವನ ಶೋಲ್ಡರ್ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು, ಯಾರು ನೀನು, ಯಾರೋ ಅಂತ ಹಿಂಗೆ 2 ಸತಿ ಹೇಳಿದ್ದೆ. ಆ ಹುಡುಗ ಅವನ ತಲೆನ ಹಿಂಗೆ ಮೇಲ್ ಮಾಡಿ ಜೋರಾಗಿ ಅವನ ಹೊಟ್ಟೆ ಕಡೆಗೆ ಹಿಂಗೆ ತಳ್ತಾನೆ. ಆ ಚಿಕ್ಕ ಹುಡುಗ ತಳ್ಳಿದ್ರೂ ಕೂಡ ಅದರ ಫೋರ್ಸ್ ಎಷ್ಟು ಜೋರಾಗಿತ್ತು ಅಂದರೆ ಅನೂಪ್ ಡೈರೆಕ್ಟಾಗಿ ಹಿಂದೆ ಗೋಡೆಗೆ ಹೋಗಿ ತಲೆ ಹೊಡ್ಕೊಂಡು ಅಲ್ಲೇ ಇವಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೋಗ್ಬಿಟ್ಟಿದ್ದ. ಮಾರನೇ ದಿನ ಬೆಳಗಾಗತ್ತೆ. ಅನೂಪ್ಗಿನ್ನೂ ಕೂಡ ಎಚ್ಚರ ಆಗಿರಲ್ಲ. ಕಾಲೇಜಿಗೂ ಕೂಡ ಅವನು ಹೋಗಿರಲ್ಲ. ಆಮೇಲೆ ಸಂಜೆ ಕೋಚಿಂಗ್ ಕ್ಲಾಸಸ್ಗೂ ಕೂಡ ಅವನು ಅಟೆಂಡ್ ಮಾಡಿರಲ್ಲ. ಅವನ ಗರ್ಲ್ ಫ್ರೆಂಡ್ ಕೀರ್ತನ ಕಾಲೇಜಸಲ್ಲೂ ಅನೂಪ್ನ ನೋಡಿರಲ್ಲ, ಕೋಚಿಂಗ್ ಸೆಂಟರಲ್ಲೂ ಕೂಡ ಅನೂಪ್ನ ನೋಡಿರಲ್ಲ. ಸೊ ಅವಳಿಗೆ ಇವಾಗ ಸ್ವಲ್ಪ ವರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಹೋಗ್ಬಿಟ್ಟ ಅನೂಪ್, ಬೆಳಗಿಂದ ಕಾಣಿಸ್ತಾನೆ ಇಲ್ವಲ್ಲ, ಒಂದು ಟೆಕ್ಸ್ಟ್ ಮಾಡಿಲ್ಲ, ನಾನು ಇಷ್ಟತಿ ಕಾಲ್ ಮಾಡಿದ್ರು ಕೂಡ ಕಾಲ್ ಎತ್ತುತ್ತಿಲ್ವಲ್ಲ ಅಂತ ಅವಳಿಗೆ ಇವಾಗ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಅವಳಿವಾಗ ಕೇಳ್ತಾಳೆ, ಏನಾಯಿತು, ನಿನ್ನೆ ಪಾರ್ಟಿ ಏನಾದರೂ ಮಾಡಿದ್ರ, ಏಂತಕ್ಕೆ ನೀನು ಕಾಲೇಜ್ಗೆ ಬಂದಿಲ್ಲ ಅದಂತೆಲ್ಲ ಕೇಳಿದಾಗ ಅವನ ಫ್ರೆಂಡ್ಸ್ ಹೇಳ್ತಾರೆ, ಹ್ಞೂ ನೆನ್ನೆ ಪಾರ್ಟಿ ಎಲ್ಲ ಮಾಡಿದ್ವಿ ಅನೂಪ್ ಮನೆಯಲ್ಲೇನೆ, ಮೋಸ್ಟ್ ಪ್ರಾಬಬ್ಲಿ ಸುಸ್ತಾಗೊಂಡು ಮಲಗಿರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಕೀರ್ತನೆಗೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನಿಸ್ಬಿಟ್ಟು, ಒಂದು ಕೆಲಸ ಮಾಡಿ ನನಗೊಂದು ರೂಮ್ ಅಡ್ರೆಸ್ ಕೊಡಿ, ನಾನೇ ಹೋಗ್ಬಿಟ್ಟು ಅವನ್ನ ನೋಡ್ತೀನಿ ಅಂತ ಹೇಳ್ತಾಳೆ. ಕೋಚಿಂಗ್ ಕ್ಲಾಸಸ್ ಎಲ್ಲ ಮುಗ್ದಿದ್ಮೇಲೆ ಕೀರ್ತನ ಡೈರೆಕ್ಟಾಗಿ ಇವಾಗ ಅನೂಪ್ ಫ್ಲ್ಯಾಟ್ ಹತ್ರ ಹೋಗ್ತಾಳೆ. ಫ್ಲ್ಯಾಟ್ ಹತ್ರ ಹೋಗಿ ನೋಡಿದ್ರೆ ಎಲ್ಲನೂ ಕೂಡ ನಾರ್ಮಲ್ ಆಗಿ ಕಾಣಿಸ್ತಿರತ್ತೆ. ಇವಾಗ ಅವಳು ಡೋರ್ ಬೆಲ್ ಹತ್ರ ಹೋಗಿ ಡೋರ್ ಬೆಲ್ನ 2-3 ಸತಿ ಪ್ರೆಸ್ ಮಾಡ್ತಾಳೆ. ಒಳಗಡೆ ಬೆಲ್ ರಿಂಗ್ ಆಗ್ತಿದೆ, ಆದರೆ ಯಾರು ಕೂಡ ಬಂದು ಡೋರ್ನ ಓಪನ್ ಮಾಡ್ತಿಲ್ಲ. ಅದಾಗಿದ್ಮೇಲೆ ಅವಳು 2-3 ಸತಿ ಇವಾಗ ಅನೂಪ್ ಅಂತನೂ ಕೂಡ ಕರೀತಾಳೆ. ಯಾರು ಕೂಡ ರಿಪ್ಲೈ ಮಾಡಲ್ಲ. ಆಮೇಲೆ ಅವಳು ಫೋನ್ನ ತಗೊಂಡು ಅನೂಪಿಗೆ ಕಾಲ್ ಮಾಡಿದ್ರೆ ಒಳಗಡೆ ಅವನ ಫೋನ್ ರಿಂಗ್ ಆಗ್ತಿರೋ ಸೌಂಡ್ ಕೂಡ ಕೇಳಿಸುತ್ತೆ. ಇವಾಗ ಅವಳಿಗೆ ಕನ್ಫರ್ಮ್ ಆಗಿತ್ತು ದಟ್ ಅನೂಪ್ ರೂಮ್ ಒಳಗಡೆನೇ ಇದಾನಂತ. ಅವಳು ಆಮೇಲೆ ಡೋರ್ ಹತ್ರ ಹೋಗ್ಬಿಟ್ಟು ಒಂದ್ಸತಿ ನಾಕ್ ಮಾಡಬೇಕು ಅಂತ ಹೋಗ್ತಾಳೆ. ನೋಡಿದ್ರೆ ಡೋರ್ ಓಪನ್ನೇ ಇರುತ್ತೆ. ಡೋರ್ ಇವಾಗ ಹಿಂಗೆ ಹಿಂದೆಗಡೆ ಹೋಗಿದ ತಕ್ಷಣ ಏನು ಇವನು ಡೋರ್ ಕೂಡ ಲಾಕ್ ಮಾಡಿಲ್ವಾ ಅಂತ ಅವಳಿವಾಗ ಮನೆಯೊಳಗೆ ಕಾಲಿಟ್ಟು ನೋಡಿದ್ರೆ ಅಕ್ಕಪಕ್ಕದಲ್ಲಿ ಬಾಟಲ್ಸ್ಗಳು ಬಿದ್ದಿದೆ, ಚಿಪ್ಸ್ಗಳು ಬಿದ್ದಿದೆ, ಒಂಥರ ಕೆಟ್ಟ ವಾಸನೆ ಕೂಡ ಬರ್ತಿರತ್ತೆ ಆಲ್ಕೋಹಾಲ್ದೆಲ್ಲ. ಅವಳಿವಾಗ ಮೂಗ್ ಮುಚ್ಕೊಂಡು ಅನೂಪ್ ರೂಮಿಗೆ ಹೋಗಿ ಹುಡುಕಿದ್ರೆ ಅವನಲ್ಲೂ ಕೂಡ ಸಿಗಲ್ಲ. ಈ ಕಡೆ ಕಿಚನ್ ಕಡೆಗೆ ಎಲ್ಲ ಬಂದು ನೋಡ್ಬೇಕಾದ್ರೆ ಅವಳಿಗಿವಾಗ ಅನೂಪ್ ಅಲ್ಲೇ ಕೆಳಗಡೆ ಮಲಗಿರೋದು ಕಾಣಿಸುತ್ತೆ. ಅನೂಪ್ನ ಎದೊಳಿಸ್ತಾಳಿವಾಗ ಕೀರ್ತನ, ಮುಖದ ಮೇಲೆ ನೀರೆಲ್ಲ ಹಾಕ್ಬಿಟ್ಟು, ಅನೂಪ್ ಏನಾಯ್ತು ನಿನ್ಗೆ, ಇನ್ನೂ ತನಕ ಕುಡಿದಿರೋದು ಇಳ್ದಿಲ್ವಾ, ಎದೋಳು ಅಂತ 2-3 ಸತಿ ಹೇಳಿದ್ಮೇಲೆ ಫೈನಲಿ ಅನೂಪ್ ಒಂಥರ ಹೆದರ್ಕೊಂಡು ಹಿಂಗೆ ಕಣ್ಬಿಟ್ಬಿಟ್ಟು ಏ ಯಾರು ಅಂತ ಹಿಂಗೆ ಹೇಳ್ತಾನೆ. ಅವಾಗ ಕೀರ್ತನ ಹೇಳ್ತಾಳೆ, ಓಯ್ ಆರಾಮಾಗೆ ನಾನೇ ಅನೂಪ್, ಇಟ್ಸ್ ಮೀ ಕೀರ್ತನ, ವೈ ಆರ್ ಯು ಸೋ ಸ್ಕೇರ್ಡ್, ಏನಾಯ್ತು ನಿನಗೆ ಅಂತೆಲ್ಲ ಕೇಳಬೇಕಾದ್ರೆ, ಶಿಟ್ ನಿನಗೆ ಗೊತ್ತಿಲ್ಲ ಕೀರ್ತನ, ನನ್ನ ಮನೆಯೊಳಗೆ ಯಾವುದೋ ಒಂದು ಚಿಕ್ಕ ಹುಡುಗ ಬಂದ್ಬಿಟ್ಟಿದ್ದಾನೆ. ನಿನ್ನೆ ರಾತ್ರಿ ಅವ್ನು ನನಗೆ ಎಷ್ಟು ಜೋರಾಗಿ ಹೊಡೆದ ಗೊತ್ತಾ, ಅವ್ನು ಹೊಡೆದಿದ್ದ ಏಟ್ಗೆ ನಾನು ಹೋಗಿ ಗೋಡೆಗೆ ಹೊಡ್ಕೊಂಡು ಪ್ರಜ್ಞೆನೇ ತಪ್ಪೋಯ್ತು ಅಂತೆಲ್ಲ ಏನೇನೋ ಹೇಳ್ತಿರ್ತಾನೆ. ಕೀರ್ತನ ಇದೆಲ್ಲ ಕೇಳಿಬಿಟ್ಟು ಇವಾಗ ನಗೋದಕ್ಕೆ ಶುರು ಮಾಡ್ತಾಳೆ. ಅನೂಪ್, ದಿಸ್ ಇಸ್ ವೈ ಐ ಟೆಲ್ ಯು, ಜಾಸ್ತಿ ಕುಡಿಬೇಡ ಅಂತ.
ನೋಡ್ದ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಾ, ಅವ್ನು ಚಿಕ್ಕ ಹುಡುಗ ನಿಮ್ಮ ಮನೆಗೆ ಯಾಕೋ ಬರ್ತಾನೆ ಆ್ಯಂಡ್ ಅವ್ನು ಹೊಡೆದಿದ್ದು ನಿನಗಷ್ಟು ಜೋರಾಗಿ ತಗ್ಲತ್ತಾ? ಸ್ಟಾಪ್ ಆಲ್ ದಿಸ್ ಜೋಕ್ಸ್ ಮ್ಯಾನ್, ಕಮ್ ಆನ್ ಲುಕ್ ಎಟ್ ಯುವರ್ ಸೆಲ್ಫ್, ಹೆಂಗಾಗಿದ್ಯಾ, ಬಾ ಎದೋಳು ಬಾ ಅಂತ ಹೇಳಿ ಇವಾಗ ವಾಶ್ರೂಮ್ ಕರ್ಕೊಂಡೋಗಿ ಅವ್ನ ಮುಖನೆಲ್ಲ ತೊಳ್ಸಿ ಇವಾಗ ಬಂದು ಬೆಡ್ ಮೇಲೆ ಕೂಡಿಸ್ತಾಳೆ. ಅದಾಗಿದ್ಮೇಲೆ ಅವ್ರು ಹಿಂಗೆ ನಾರ್ಮಲಾಗಿ ಮಾತಾಡಿದ್ಮೇಲೆ ಅವನೆಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಕೀರ್ತನ ವಾಸ್ ಜಸ್ಟ್ ಮೇಕಿಂಗ್ ಫನ್ ಔಟ್ ಆಫ್ ಇಟ್. ಅವಳು ಜಸ್ಟ್ ನಗ್ನಗ್ತಾ ಹೇಳ್ತಾಳೆ, ಸರಿ ಸರಿ ಇನ್ನು ಏನೇನು ಈ ಥರ ಎಲ್ಲ ಕೇಳೋದು ನೋಡಿ ಅನೂಪಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಬಿಡು, ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊತೀಯ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಕೀರ್ತನ, ನೀನು ಇಲ್ಲಿ ಬಂದು ನನ್ನ ಎದೋಳ್ಸಿದ್ದಕ್ಕೆ. ನಾನೆಲ್ಲ ನಾರ್ಮಲ್ ಆಗೇ ಇದ್ದೀನಿ, ನಾಳೆ ಎಲ್ಲ ಕಾಲೇಜಿಗೆ ಬರ್ತೀನಿ ಬಿಡು ಅಂತ ಹೇಳ್ತಾನೆ. ಇವಾಗ ಕೀರ್ತನ ಮೊಬೈಲ್ ನೋಡ್ತಾಳೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಕೀರ್ತನ ಅನೂಪಿಗೆ ಹೇಳ್ತಾಳೆ, ಓಕೆ ಅನೂಪ್, ಇಟ್ಸ್ ಗೆಟಿಂಗ್ ಟೂ ಲೇಟ್, ನಾನು ಡೈರೆಕ್ಟ್ ಕೋಚಿಂಗಿಂದ ಇಲ್ಲಿಗೇನೆ ಬಂದಿದ್ದೀನಿ, ಮನೇಲಿ ನನಗೋಸ್ಕರ ಕಾಯ್ತಿರ್ತಾರೆ, ನೀನು ಹುಷಾರು ಆಯ್ತಾ ಅಂತ ಹೇಳಿ ಅವಳಿವಾಗ ಅವನ್ನ ಹಗ್ ಮಾಡಿ ಹೋಗ್ಬೇಕಾದ್ರೆ ಅನೂಪ್ ಹೇಳ್ತಾನೆ, ಸರಿ ನೀನು ಹುಷಾರಾಗಿ ಹೋಗೋ ಆಯ್ತಾ ಅಂತ. ಅವಳಿವಾಗ ಮತ್ತೆ ಟಾಂಟ್ ಮಾಡ್ತಾ ಹೇಳ್ತಾಳೆ, ನೀನು ಹುಷಾರು, ನಿನ್ನ ಅವಸ್ಥೆ ನೋಡ್ಕೊಂಡಿದ್ಯಾ ಹೆಂಗಾಗಿದೆ, ಫಸ್ಟ್ ಯು ಟೇಕ್ ಕೇರ್, ಆಲ್ ರೈಟ್, ನಾಳೆ ನಿನ್ನ ಸಿಗ್ತೀನಿ ಅಂತ ಹೇಳಿ ಅವಳಿವಾಗ ಸ್ಟೇರ್ಸಿಂದ ನಡ್ಕೊಂಡು ಹಾಗೆ ಹೋಗ್ತಾಳೆ. ಅದಾಗಿದ್ಮೇಲೆ ಅನೂಪ್ ಅವ್ನು ಫುಲ್ ರೂಮ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಬೆಡ್ ಮೇಲೆ ಕೂತ್ಕೊಂಡು ನೆನ್ನೆ ಆಗಿದ್ದ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದ. ಆಮೇಲೆ ಅವನಿಗೂ ಅನ್ಸೋದಕ್ಕೆ ಶುರು ಆಗುತ್ತೆ, ಮೇ ಬಿ ಕುಡ್ದಿದ್ದೆ ಸ್ವಲ್ಪ ಜಾಸ್ತಿ ಆಗಿತ್ತೇನೋ, ಅದಕ್ಕೆ ಅವ್ನು ಏನೇನೋ ಥಿಂಕ್ ಮಾಡ್ತಿದ್ದಾನೆ ಅಂತ. ಅದನ್ನೆಲ್ಲ ಹೋಗ್ಲಿ ಬಿಡು ಅಂತ ಅನ್ಕೊಂಡು ನೆಕ್ಸ್ಟ್ ದಿನ ಅವನು ಕಾಲೇಜ್ಗೆಲ್ಲ ಹೋಗ್ತಾನೆ. ನಾರ್ಮಲ್ ಆಗಿ ಅವ್ನ ಡೇ ಕೂಡ ಮುಗಿಯುತ್ತೆ. ಕೋಚಿಂಗ್ ಕ್ಲಾಸಸ್ ಮುಗಿಸ್ಕೊಂಡು ವಾಪಸ್ ಇವಾಗ ಮನೆಗೆ ಬರ್ತಾನೆ. ಅದಾಗಿದ್ಮೇಲೆ ನಾರ್ಮಲ್ ಒಂದು ರುಟೀನ್ ಎಲ್ಲ ಆಗಿ ಊಟ ತಿಂದು ಇವಾಗ ಮಲಗಬೇಕು ಅಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಮನೆ ಇವಾಗ ಕರೆಂಟ್ ಹೋಗ್ಬಿಡತ್ತೆ. ಕರೆಂಟ್ ಹೋಗಿದ ತಕ್ಷಣ ಅನೂಪಿಗೆ ಒಂದು ಕಡೆ ಭಯ ಆಗುತ್ತೆ, ಏನಕ್ಕೆ ಇವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗಿದೆ ಅಂತ. ಆಚೆ ಇವಾಗ ಬಂದು ನೋಡಿದ್ರೆ ಆಚೆ ಇವಾಗ ಜೋರು ಮಳೆ ಬರ್ತದೆ. ಮಳೆ ಬಂದಿರೋ ಕಾರಣದಿಂದ ಅಲ್ಲಿ ಫುಲ್ ಲೈಟ್ಸ್ ಎಲ್ಲ ಹೋಗ್ಬಿಟ್ಟಿರತ್ತೆ. ಅವನಿವಾಗ ರೂಮಲ್ಲಿ ಬರೀ ಒಂದು ಕ್ಯಾಂಡಲ್ನ ಹಚ್ಚಿ ಕ್ಯಾಂಡಲ್ ಪಕ್ಕದಲ್ಲೇ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ಸ್ಕ್ರಾಲ್ ಮಾಡ್ತಿದ್ದ. ಅದೇ ಸಮಯದಲ್ಲಿ ರೂಮಲ್ಲಿ ಅವನಿಗೆ ಯಾರೋ ಏನೋ ಮಾತಾಡ್ತಿರೋ ಥರ ಶಬ್ದ ಕೇಳಿಸುತ್ತೆ. ಯಾವುದೋ ಚಿಕ್ಕ ಹುಡುಗ ಏನೋ ರೈಮ್ಸ್ ಹೇಳೋ ಥರ, ಏನೋ ಅವನವನಾಗೆ ಮಾತಾಡ್ಕೊತಿರೋ ಥರ. ಅನೂಪ ಸೈಲೆನ್ಸಲ್ಲಿ ಕೇಳಿಸ್ಕೊಂತ ಸಡನ್ ಆಗಿ ಒಂದು ಪ್ರಶ್ನೆ ಕೇಳ್ತಾನೆ, ಯಾರದು, ಯಾರಿದ್ದೀರಾ ಅಲ್ಲಿ ಅಂತ. ಅವಾಗ ಅದಕ್ಕೆ ಏನೂ ಕೂಡ ರಿಪ್ಲೈ ಬರಲ್ಲ. ಆದರೆ ಆಚೆ ಕಡೆ ಯಾರೋ ಮಾತಾಡ್ತಿರೋ ಥರ ಬರ್ತಿರೋ ಶಬ್ದ ಆಲ್ ಆಫ್ ಎ ಸಡನ್ ನಿಂತೋಗ್ಬಿಡತ್ತೆ. ಅದಾಗಿದ್ಮೇಲೆ ಅನೂಪ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಆಚೆ ಹೋಗಿ ನೋಡೋದ, ಇಲ್ಲೇ ಕೂತ್ಕೊಳ್ಳೋದ, ಹಿ ವಾಸ್ ಸೋ ಕನ್ಫ್ಯೂಸ್ಡ್. ಒಂದು ಕಡೆ ಅವನಿಗೆ ಭಯ ಆಗ್ತಿರತ್ತೆ, ಇಡೀ ಮನೆಯಲ್ಲಿ ಕರೆಂಟ್ ಬೇರೆ ಇಲ್ಲ, ಆಚೆ ಯಾರೋ ಮಾತಾಡ್ತಿರೋ ಥರ ಶಬ್ದ ಬೇರೆ ಬರ್ತಿದೆ. ಅದಾಗಿದ್ಮೇಲೆ ಅವನಿವಾಗ ಬೆಡ್ಡಿಂದ ಏನೇನೋ ಧೈರ್ಯ ಮಾಡ್ಕೊಂಡು ಎದ್ದುಬಿಟ್ಟು ಆ ಕ್ಯಾಂಡಲ್ನ ಹಿಡ್ಕೊಂಡೇನೆ ಆಚೆ ಕಡೆ ಹಿಂಗೆ ಸ್ಲೋ ಆಗಿ ಹೋಗ್ತಾನೆ. ಆವಾಗ ಆ ರೂಮಲ್ಲಿ ಯಾರು ನಗ್ನಗ್ತಾ ಓಡೋದಂಗೆ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಕಡೆಗೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸಲ್ಲ. ಇವಾಗ ಅನೂಪ್ ಕೈಕಾಲೆಲ್ಲ ನಡ್ಗೋದಕ್ಕೆ ಶುರು ಆಗುತ್ತೆ. ಆದರೆ ಅದೇ ಸಮಯದಲ್ಲಿ ಕರೆಂಟ್ ಕೂಡ ವಾಪಸ್ ಬಂತು. ರೂಮಲ್ಲಿ ಲೈಟ್ಸ್ ಆನ್ ಆಗೋದು ನೋಡಿ ಅವನ ಮನ್ಸಿಗೆ ಸ್ವಲ್ಪ ಶಾಂತಿ ಏನೋ ಸಿಗತ್ತೆ. ಆದರೆ ಇವಾಗಲೂ ಕೂಡ ಅವನಿಗೆ ಅಷ್ಟೇ ಭಯ ಆಗ್ತಿತ್ತು. ಇಮಿಡಿಯೇಟ್ಲಿ ಅವನ ರೂಮ್ನ ಲಾಕ್ ಮಾಡಿ ಗಾಡಿ ಕೀ ಮತ್ತು ಮೊಬೈಲ್ ತೊಗೊಂಡು ಅವನ ಫ್ರೆಂಡ್ ಮನೆ ಕಡೆಗೆ ಇವಾಗ ಹೋಗ್ತಾನೆ. ಅವನ ಫ್ರೆಂಡ್ಗೆ ಆಗಿದ್ದ ಘಟನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಮಗ ಇವತ್ತು ಒಂದಿನ ನಿನ್ನ ರೂಮಲ್ಲೇ ಇರ್ತೀನಿ, ನಾಳೆ ವಾಪಸ್ ನಾನು ನನ್ನ ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಅವತ್ತು ರಾತ್ರಿ ಅಲ್ಲೇ ಕಳೀತಾನೆ. ಮಾರನೇ ದಿನ ಅನೂಪ್ ಅವ್ರ ಅಪ್ಪ ಕಾಲ್ ಮಾಡಿ ನಡೀತಿರೋ ಎಲ್ಲ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನು ಕೇಳಿದವರಪ್ಪ ಹೇಳ್ತಾರೆ, ನೀನು ಚೂರು ಕೂಡ ಭಯ ಪಡಬೇಡ, ನಾನು ಇವಾಗಲೇ ನಮ್ಮ ದೇವಸ್ಥಾನದ ಗುರೂಜಿಗೆ ಕಾಲ್ ಮಾಡಿ ಆಗ್ತಿರೋದು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೂ ನಿನಗೆ ತುಂಬ ಭಯ ಆಗ್ತಿದೆ ಅಂದರೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ, ಇವಾಗಲೇ ಹೊರಟಿ ವಾಪಸ್ ಇವಾಗ ಕೋಲ್ಕತ್ತಾಗೆ ಬಾ, ಎಲ್ಲ ಸರಿ ಹೋಗಿದ್ಮೇಲೆ ಅಲ್ಲಿ ಹೋಗುವಂತೆ ಅಂತ. ಅದನ್ನು ಕೇಳಿದ ಅನೂಪ್ ಹೇಳ್ತಾನೆ, ಇಲ್ಲ ಅಪ್ಪ, ನಾನು ಅಲ್ಲೆಲ್ಲ ಬರೋಕ್ಕೆ ಹೋಗಲ್ಲ, ಒಂದ್ಸತಿ ಕಾಲ್ ಮಾಡಿಬಿಟ್ಟು ಗುರೂಜಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಹೇಳಿ ಅಂತ ಹೇಳಿ ಅವನಿವಾಗ ಕಾಲ್ ಕಟ್ ಮಾಡ್ತಾನೆ. ಅವರಪ್ಪ ಹೇಳ್ದಂಗೆ ಗುರೂಜಿ ಹತ್ರ ಮಾತಾಡಿ ಎಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಸಂಜೆ ಗುರೂಜಿ ಅವರೇ ಇವಾಗ ಅನೂಪ್ಗೆ ಕಾಲ್ ಮಾಡ್ತಾರೆ. ಅನೂಪ್ ಕಾಲ್ ಎತ್ತಿದ ತಕ್ಷಣ ಗುರೂಜಿ ಒಂದು ವಿಷಯನ ಅನೂಪ್ಗೆ ಹೇಳ್ತಾರೆ. ಅದನ್ನು ಕೇಳಿದ ಅನೂಪ್ ಕಾಲ್ ಕೈಯೆಲ್ಲ ಇವಾಗ ನಡ್ಗೋದಕ್ಕೆ ಶುರು ಆಗುತ್ತೆ. ಅವನಿವಾಗ ಕೂತಿದ್ದ ಕಡೆನೇ ಬೆವರ್ತಿದ್ದ. ಗುರೂಜಿ ಹೇಳ್ತಾರೆ, ಅನೂಪ್, ಕುಡ್ದಿದ್ದ ನಶೆಯಲ್ಲಿ ಮಡಿಕೆಯಲ್ಲಿರೋದು ಅಸ್ಥಿನ ಅಥವಾ ಆಶ್ಟ್ರೇನಾ
ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ನಿನ್ನ ಕೈಯಿಂದ ಒಂದು ತುಂಬ ದೊಡ್ಡ ತಪ್ಪು ನಡೆದ್ಬಿಟ್ಟಿದೆ. ಅವತ್ತು ನೀನು ಆ ಮಡಿಕೆಯಿಂದ ಎಸ್ತಿದ್ದು ಬರೀ ಅದು ಬೂದಿ ಅಲ್ಲ, ಅದೊಂದು ಚಿಕ್ಕ ಹುಡುಗನ ಅಸ್ಥಿ. ಅದು ನಿನಗೆ ಗೊತ್ತೇ ಆಗಿಲ್ಲ. ಆ್ಯಂಡ್ ಅದಕ್ಕೇನೆ ಆ ಚಿಕ್ಕ ಹುಡುಗನ ಆತ್ಮ ಇವಾಗ ನಿನಗೆ ಕಾಡ್ತಿದೆ. ಇವಾಗ ನಿನಗೆ ಇರೋದು ಎರಡೇ ಎರಡು ದಾರಿ. ಒಂದು, ಆ ಮನೆಯಲ್ಲಿ ಹೋಮ ನಡೆಸಿ ಎಲ್ಲ ಕೂಡ ಶಾಂತಿ ಆಗೋ ಥರ ಮಾಡಬೇಕು. ಇಲ್ಲ ಅಂದರೆ ನೀನು ಇವಾಗಲೇ ಆ ಮನೇನ ಬಿಟ್ಟು ಬೇರೆ ಎಲ್ಲಾದರೂ ಶಿಫ್ಟ್ ಆಗು ಅಂತ ಹೇಳ್ತಾರೆ. ಅದನ್ನು ಕೇಳಿದ ಮೇಲೆ 2 ನಿಮಿಷ ಅನೂಪ್ ಬಾಯಿಂದ ಮಾತುಗಳೇ ಬರಲ್ಲ. ಆಮೇಲೆ ಅವನು ಹೇಳ್ತಾನೆ, ಸರಿ ಗುರೂಜಿ, ನೀವು ಹೇಳ್ದಂಗೆ ನಾನು ಈ ಮನೇನ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಖಾಲಿ ಮಾಡ್ತೀನಿ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಾನು ಈ ಮನೇನ ಬಿಟ್ಟು ಹೋಗ್ತೀನಿ. ನನಗೇನು ಆಗಲ್ಲ ಅಲ್ವಾ? ಪ್ಲೀಸ್ ಗುರೂಜಿ, ನನಗೇನು ಆಗಲ್ಲ ಅಲ್ವಾ? ಅದನ್ನು ಮಾತ್ರ ಹೇಳಿ ಅಂತ ಹೇಳಿದಾಗ ಗುರೂಜಿ ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ಆ ಮನೇನ ಫಸ್ಟ್ ನೀನು ಖಾಲಿ ಮಾಡು ಅಂತ ಹೇಳ್ತಾರೆ. ಅದಾಗಿದ ಮೇಲೆ ಅವ್ರು ಕಾಲ್ ಕಟ್ ಮಾಡ್ತಾರೆ. ಅನೂಪ್ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ, ಇವಾಗಲೇ ಮನೆ ಖಾಲಿ ಮಾಡಿಬಿಡ್ಲಾ? ಆದರೆ ಇವಾಗ ಆಲ್ರೆಡಿ ರಾತ್ರಿ ಆಗ್ತಿದೆ. ಹೋಗೋದಿದ್ರೆ ಎಲ್ಲ ಅಂತ ಹೋಗಲಿ? ಫ್ರೆಂಡ್ ಮನೆ ಪದೇ ಪದೇ ಹೋಗ್ತಿದ್ರೆ ಅದು ಕೂಡ ಚೆನ್ನಾಗಿರಲ್ಲ. ಒಂದು ರಾತ್ರಿ ಏನೋ ಮಾಡಿಲ್ಲೇ ಕಳೆದು ಬಿಡ್ತೀನಿ ಅಂತ ಅಂದ್ಕೊಂಡು ಅವನಿವಾಗ ಫೋನ್ನ ತೊಗೊಂಡು ಕೀರ್ತನಾಗೆ ಟೆಕ್ಸ್ಟ್ ಮಾಡ್ತಾನೆ. ಈ ಥರ ನನಗೆ ಗುರೂಜಿ ಎಲ್ಲ ಹೇಳಿದ್ದಾರೆ, ಈ ಮನೆಯಲ್ಲಿ ಏನೋ ದೊಡ್ಡ ಸಮಸ್ಯೆನೇ ಇದೆ. ಸೊ ನಾಳೆ ನಾನು ಈ ಮನೇನ ಶಿಫ್ಟ್ ಮಾಡ್ತೀನಿ, ಖಾಲಿ ಮಾಡ್ತೀನಿ. ಸೊ ಪ್ಲೀಸ್ ನಿನಗಾದರೆ ನಾಳೆ ಮನೆ ಕಡೆಗೆ ಬಾ, ನನಗೆ ನಿನ್ನ ಹೆಲ್ಪ್ ಬೇಕು ಕೀರ್ತನ ಪ್ಲೀಸ್ ಅಂತ ಟೆಕ್ಸ್ಟ್ ಮಾಡಿ ಅವನಿವಾಗ ಫೋನ್ನ ಸೈಡ್ಗೆ ಇಡ್ತಾನೆ. ಅವನಿವಾಗ ಮನೆ ಅಕ್ಕಪಕ್ಕ ಎಲ್ಲ ಹೋಗ್ಬಿಟ್ಟು ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಮತ್ತೆ ಒಂದ್ಸತಿ ಚೆಕ್ ಮಾಡಿ ಬೆಡ್ ಮೇಲೆ ಬಂದು ಹೆಂಗಾದರೂ ನಿದ್ದೆ ಹೋದರೆ ಸಾಕು ಅಂತ ಟ್ರೈ ಮಾಡ್ತಿರ್ತಾನೆ. ಸುಮಾರು 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ. ಇವಾಗ ಮಧ್ಯರಾತ್ರಿ 3 ಗಂಟೆ ಹತ್ತತ್ರ ಅನೂಪ್ ಏನೋ ಮಾಡಿ ನಿದ್ದೆ ಹೋಗಿರ್ತಾನೆ. ಅವಾಗ್ಲೇ ಅವನಿಗೆ ಹಾಲಿಂದ ಯಾರೋ ಡೋರ್ ಓಪನ್ ಮಾಡ್ತಿರೋ ಥರ ಶಬ್ದ ಕೇಳಿಸುತ್ತೆ. ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಅನೂಪ್ ಎಚ್ಚರ ಆಗಿ ಗಟ್ಟಿಯಾಗಿ ಇವಾಗ ಬೆಡ್ಶೀಟ್ನ ಹಿಡ್ಕೊಂಡು ಅದರ ಕಡೆನೇ ಭಯದಿಂದ ನೋಡ್ತಿದ್ದ. ಅವಾಗ್ಲೇ ರೂಮ್ ಒಳಗೆ ಕೀರ್ತನ ನಡ್ಕೊಂಡು ಬರ್ತಾಳೆ. ಕೀರ್ತನ ನೋಡಿದ ತಕ್ಷಣ ಅವನಿಗೆ ಇವಾಗ ಸ್ವಲ್ಪ ಶಾಂತಿ ಆಗುತ್ತೆ. ಅವ್ನು ಕೀರ್ತನ ಕೇಳ್ತಾನೆ, ಕೀರ್ತನ ನೀನೇನು ಮಾಡ್ತಿದ್ಯಾ ಇಲ್ಲಿ? ನಾನು ನಿನಗೆ ಬೆಳಗ್ಗೆ ಬಾ ಅಂತ ಹೇಳಿದೆ, ಮನೇಲಿ ಹೆಂಗೆ ಒಪ್ಪಿಸ್ದೆ? ಆ್ಯಂಡ್ ಡೋರ್ ಹೆಂಗೆ ಓಪನ್ ಮಾಡ್ದೆ ನೀನು? ಕೀರ್ತನ ಒಳಗೆ ಬಂದು ಅವನ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಳೆ, ನೀನೇನೂ ಯೋಚನೆ ಮಾಡಬೇಡ ಅನೂಪ್, ಐಮ್ ರಿಯಲಿ ಸಾರಿ, ಲಾಸ್ಟ್ ಟೈಮ್ ನಾನು ನಿನ್ನ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನೀನು ಈ ಥರ ಪ್ರಾಬ್ಲಮಲ್ಲಿ ಇರಬೇಕಾದ್ರೆ ನಾನು ನಿನ್ನ ಜೊತೇಲಿ ಇರಲೇಬೇಕು. ನೀನು ಆರಾಮಾಗಿ ನಿದ್ದೆ ಮಾಡು, ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಂತ ಹೇಳಿ ಇವಾಗ ಕೀರ್ತನ ಅವನ ಪಕ್ಕದಲ್ಲೇ ಬಂದು ಮಲ್ಕೊತಾಳೆ. ಒಂದು ಕಡೆ ಅನೂಪ್ಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿರಲ್ಲ. ಆದರೆ ಕೀರ್ತನ ಬಂದಿರೋ ಕಾರಣದಿಂದ ಅವನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗ್ತಿರತ್ತೆ. ಅವನಿವಾಗ ಕೀರ್ತನ ಕೈನ ಹಿಡ್ಕೊಂಡು ಬೆಡ್ ಮೇಲೆ ಇವಾಗ ಆರಾಮಾಗಿ ಇಬ್ರು ಕೂಡ ಮಲಗ್ತಿರ್ತಾರೆ. ಒಂದು ಅರ್ಧ ಗಂಟೆ ತನಕ ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆದರೆ ಸಡನ್ ಆಗಿ ಅನೂಪ್ಗೆ ಮತ್ತೆ ಎಚ್ಚರ ಆಗುತ್ತೆ. ಈ ಸತಿ ಅವನು ಕೈನ ಹಿಂಗೆ ಮಾಡಿ ನೋಡಿದಾಗ ಕೀರ್ತನ ಮಲಗಿರೋದು ಅವನಿಗೆ ನೆನಪಾಗುತ್ತೆ. ಅದಾಗಿದ್ಮೇಲೆ ರೂಮಲ್ಲಿ ಚೂರು ಕೂಡ ಶಬ್ದನೇ ಇರಲಿಲ್ಲ. ಕೀರ್ತನೂ ಮಲಗಿರ್ಬೇಕು ಅಂತ ಅನ್ಕೊಂಡು ಅವನಿವಾಗ ಕೀರ್ತನ ಕಡೆ ಸ್ಲೋ ಆಗಿ ಹಿಂಗೆ ತಿರುಗಿ ನೋಡ್ತಾನೆ. ಆದರೆ ಅಲ್ಲಿ ಕೀರ್ತನ ಮಲಗಿರಲ್ಲ. ಆ ಚಿಕ್ಕ ಹುಡುಗ ಅನೂಪ್ ಕಡೆಗೆ ಹಿಂಗೆ ಮುಖ ಮಾಡ್ಕೊಂಡು ಅವನ್ನೇ ಗುರಾಯಿಸ್ತಾ ಒಂಥರ ನಗ್ನಗ್ತಾ ಅವನ ಕಡೆಗೆ ನೋಡ್ತಿರ್ತಾನೆ. ಆ್ಯಂಡ್ ಆ ಚಿಕ್ಕ ಹುಡುಗ ಕೇಳ್ತಾನೆ, ನನ್ನ ಯಾಕೆ ಎಸ್ದೆ ನೀನು? ಅದನ್ನು ಕೇಳಿದ ಅನೂಪ್ 1 ಸೆಕೆಂಡ್ ಎಷ್ಟು ಭಯ ಪಡ್ತಾನೆ ಅಂದರೆ ಅವನ ಕೈನ ಫಸ್ಟ್ ಹಿಂಗೆ ತೆಗೆದು ಎಸ್ತಿ ಓಡೋಗ್ತಾನೆ ಇವಾಗ ಹಾಲ್ ಕಡೆಗೆ. ಹಾಲ್ ಡೋರ್ ಇವಾಗ ಲಾಕ್ ಆಗಿತ್ತು. ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಆ ಡೋರ್ ಓಪನ್ನೇ ಆಗ್ತಿರಲ್ಲ. ಅದೇ ಸಮಯದಲ್ಲಿ ಹಿಂತಿರುಗಿ ಮತ್ತೆ ನೋಡ್ತಿರ್ತಾನೆ. ಆ್ಯಂಡ್ ಆ ಹುಡುಗ ನಿಧಾನವಾಗಿ ಅನೂಪ್ ಕಡೆಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಆ್ಯಂಡ್ ಅವನು ಹೇಳ್ತಾನೆ, ಯಾಕೆ ನನ್ನ ಎಸ್ದೆ ನೀನು? ಯಾಕೆ ಓಡೋಗ್ತಿದ್ಯಾ ನನ್ನಿಂದ? ಬಾ ಇಲ್ಲಿ, ಬಾ ನನ್ನ ಜೊತೆ ಆಡು ಬಾ ಅಂತ ಅವನ ಕಡೆಗೆ ನಡ್ಕೊಂಬರ್ತಿರೋದು ನೋಡಿ ಅನೂಪ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಲಾಸ್ಟ್ಗೆ ಅನೂಪ್ ಅಲ್ಲೇನೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಮಾರನೇ ದಿನ ಬೆಳಕಾದಾಗ ಅನೂಪ್ ಇವಾಗ ಹಾಲಲ್ಲೇನೆ ಕೆಳಗೆ ಬಿದ್ದಿದ್ದ. ಆ ಕರ್ಟೇನಿಂದ ಇವಾಗ ಬೆಳಕು ಒಂದು ಮುಖಕ್ಕೆ ಹೊಡಿತಿರತ್ತೆ. ಆ್ಯಂಡ್ ಅದರಿಂದ ಅನೂಪ್ಗೆ ಎಚ್ಚರ ಆಗಿ ಇವಾಗ ಎದ್ದು ನೋಡ್ತಾನೆ. ರೂಮ್ ಎಲ್ಲ ಇವಾಗ ನಾರ್ಮಲ್ ಆಗಿ ಅವನಿಗೆ ಕಾಣಿಸ್ತಿರತ್ತೆ. ಅವನಿವಾಗ ಫಸ್ಟ್ ಆ ಹಾಲ್ ಡೋರ್ನ ಓಪನ್ ಮಾಡಿ ಆಚೆ ಕಡೆ ಹೋಗ್ಬಿಟ್ಟು ಅಲ್ಲೇ ಭಯದಿಂದ ಕೆಳಗೆ ಕೂತ್ಕೊಳ್ತಾನೆ. ಆ್ಯಂಡ್ ಅದೇ ಟೈಮಲ್ಲಿ ಸ್ಟೇರ್ ಕೇಸಿಂದ ಯಾರೋ ನಡ್ಕೊಂಬರ್ತಿರ್ತಾರೆ. ಅವನಿವಾಗ ಹೆದರ್ಕೊಂಡು ಸ್ಟೇರ್ ಕೇಸ್ ಕಡೆಗೆ ನೋಡಿದಾಗ ಕೀರ್ತನ ಇವಾಗ ಆ್ಯಕ್ಚುಲಿ ಬಂದಿದ್ಲು. ಆ್ಯಂಡ್ ಅವನಿಗೆ ಇವಾಗ ನಿಜಾನ ಸುಳ್ಳ
ಏನಂತಾನೆ ಗೊತ್ತಾಗ್ತಿರಲ್ಲ. ಅವ್ನು ಕೀರ್ತನ ನೋಡಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಕೀರ್ತನನ ಹಗ್ ಮಾಡ್ಕೊತಾನೆ. ಆ್ಯಂಡ್ ಅವನಿವಾಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೀರ್ತನ ನೆನ್ನೆ ರಾತ್ರಿ ನೀನು ಬಂದಿದ್ದ ಮನೆಗೆ, ಏನಾಯಿತು ಅಂತಲೇ ಗೊತ್ತಿಲ್ಲ. ನೆನ್ನೆ ನೀನು ನನ್ನ ರೂಮಿಗೆ ಬಂದಂಗೆ ನನಗೆ ಅನ್ನಿಸ್ತಿತ್ತು ಅಂತ ಹೇಳಿದಾಗ, ಇಲ್ಲ ಇಲ್ಲ ಅನೂಪ್, ಇಟ್ ವಾಸ್ ನಾಟ್ ಮೀ, ನಾನಿನ್ನ ರೂಮ್ಗೆ ಬಂದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀನು ತುಂಬ ಹೆದರ್ಬಿಟ್ಟಿದ್ಯಾ, ನೀನೇನು ಯೋಚನೆ ಮಾಡಬೇಡ, ನಾನು ಬಂದಿದ್ದೀನಲ್ವಾ, ಇವಾಗೆಲ್ಲ ಸರಿಯಾಗುತ್ತೆ, ಫಸ್ಟ್ ಈ ಮನೇನ ಖಾಲಿ ಮಾಡೋಣ ಬಾ ಅಂತ ಹೇಳಿ ಇವಾಗ ಅವಳು ಅನೂಪ್ ಕೈನ ಹಿಡ್ಕೊಂಡು ವಾಪಸ್ ಆ ಮನೆಯೊಳಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಅನೂಪ್ ತುಂಬ ಹೆದರಿರೋ ಕಾರಣದಿಂದ, ಇಲ್ಲ ಇಲ್ಲ ಕೀರ್ತನ, ನಾನು ಆ ಮನೆಯೊಳಗೆ ಕಾಲಿಡಲ್ಲ, ನಾನಿಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಆವಾಗ ಕೀರ್ತನ ಹೇಳ್ತಾಳೆ, ಹೆದರ್ಕೋಬೇಡ ಅನೂಪ್, ನಾನು ಇದ್ದೀನಿ ತಾನೆ, ಬಾ ನಾವು ಹೋಗ್ಬಿಟ್ಟೆಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಬಾ ಬಾ ಅಂತ ಮತ್ತೆ ಹೇಳಿ ಇವಾಗ ಸ್ವಲ್ಪ ಧೈರ್ಯ ಕೊಟ್ಟು ಇಬ್ಬರು ಕೂಡ ಒಳಗೆ ಹೋಗ್ತಾರೆ. ಎಲ್ಲ ದೊಡ್ಡ ಐಟಮ್ಸ್ ಟಿ ವಿನೆಲ್ಲ ಅಲ್ಲೇ ಬಿಡ್ತಾರೆ. ಅನೂಪ್ ಹೇಳ್ತಾನೆ, ಇದನ್ನೆಲ್ಲ ನಾನು ಆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಹತ್ರ ತರಿಸ್ಕೊತೀನಿ, ನನ್ನ ಬಟ್ಟೆನೆಲ್ಲ ತೊಗೊಂಡ್ಬಿಟ್ಟು ಫಸ್ಟ್ ಹೋಗೋಣ ಅಂತ ಕಬೋರ್ಡಿಂದ ಎಲ್ಲ ಬಟ್ಟೆನ ಬೇಗ ಬ್ಯಾಗ್ ಒಳಗೆ ತುರ್ಕೊಂಡು ಇವಾಗ ಮನೆಯಿಂದ ಇಬ್ರು ಆಚೆ ಬರ್ತಾರೆ. ಅನೂಪ್ ಇವಾಗ ಮೇನ್ ಡೋರ್ನ ಲಾಕ್ ಮಾಡಿಬಿಟ್ಟು, ಬಾ ಕೀರ್ತನ ಫಸ್ಟ್ ಈ ಮನೇನ ಬಿಟ್ಟು ಹೋಗೋಣ ಬಾ ಅಂತ ಹೇಳಿ ಬೇಗ ಸ್ಟೇರ್ ಕೇಸ್ ಕಡೆಗೆ ಹೋಗ್ತಾನೆ. ಕೀರ್ತನ ಹಿಂದೆನೇ ಬರ್ತಿದ್ಲು. ಒಂದ್ಸತಿ ತಿರುಗ್ಬಿಟ್ಟು ಕೀರ್ತನನ ನೋಡೋಣ ಅಂತ ಅನೂಪ್ ತಿರುಗಿ ನೋಡಿದ್ರೆ ಅಲ್ಲಿ ಕೀರ್ತನ ಇರೋದೇ ಇಲ್ಲ. ಕೀರ್ತನ ಜಾಗದಲ್ಲಿ ಆ ಸ್ಟೇರ್ ಕೇಸ್ ಹತ್ರ ಅದೇ ಚಿಕ್ಕ ಹುಡುಗ ನಿಂತಿದ್ದ. ಅವನಿವಾಗ ಅನೂಪ್ನ ಒಂಥರ ಕೋಪದಲ್ಲಿ ನೋಡ್ತಾ ಕೇಳ್ತಾನೆ, ನನ್ನ ಬಿಟ್ಟು ಎಲ್ಲೋಗ್ತಿದ್ಯಾ ನೀನಿಲ್ಲೇ ಇರಬೇಕು, ನನ್ನ ಬಿಟ್ಟು ಹೋಗಬೇಡ, ಬಾ ಇಲ್ಲಿ ಅಂತ ಕರೀತಾನೆ. ಅದನ್ನು ನೋಡಿದ ತಕ್ಷಣ ಅನೂಪ್ ಎಷ್ಟು ಭಯ ಪಡ್ತಾನೆ ಅಂದರೆ, ಅವನು ಏನೂ ನೋಡಿಲ್ದೆ ಜೋರಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ್ಲೇ ದ ವರ್ಸ್ಟ್ ಥಿಂಗ್ ಹ್ಯಾಪನ್ಸ್. ಅವನ ಕಾಲಲ್ಲಿಂದ ಸ್ಲಿಪ್ ಆಗಿ ಅವನಿವಾಗ ಸೆಕೆಂಡ್ ಫ್ಲೋರಿಂದ ಹಾಗೇನೆ ಫುಲ್ ತಿರುಗ್ಬಿಟ್ಟು ಡೈರೆಕ್ಟಾಗಿ ಕೆಳಗಡೆ ಬಂದು ಬೀಳ್ತಾನೆ. ಆ ಬೀಳೋ ಜಾಗದಲ್ಲಿ ಸ್ವಲ್ಪ ಮರ ಮತ್ತು ಗಿಡ ಇರೋ ಕಾರಣದಿಂದ ಅವನಿಗೆ ಅಷ್ಟು ಜೋರಾಗಿ ತಗಲಲ್ಲ. ಅದೇ ಜಾಗದಲ್ಲಿ ಅವನವತ್ತು ಆ ಅಸ್ಥಿಗಳನ್ನ ಎಸ್ತಿರ್ತಾನೆ. ಇವತ್ತು ಅನೂಪ್ ಅದೇ ಜಾಗದಲ್ಲಿ ಕೆಳಗೆ ಬಂದುಬಿದ್ದಿದ್ದ. ಅವನ ತಲೆಗೆ ತುಂಬ ಜೋರಾಗಿ ಪೆಟ್ಟು ಬಿದ್ದಿರುತ್ತೆ. ಅಲ್ಲಿ ಅಕ್ಕಪಕ್ಕದ ಜನ ಎಲ್ಲರೂ ಬಂದು ಅವನ್ನ ಆಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿದ್ಮೇಲೆ ಅನೂಪ್ ಇವಾಗ ಕಂಪ್ಲೀಟಾಗಿ ಅವನ ಮನಸ್ಥಿತಿನ ಕಳ್ಕೊಂಡ್ಬಿಟ್ಟಿದ್ದ. ಅವನಿವಾಗ ಒಂಥರ ಸೈಕಾಟಿಕ್ ಆಗೋಗ್ಬಿಟ್ಟಿದ್ದ. ಅಂದರೆ ಯಾರನ್ನೇ ನೋಡಿದ್ರು ಕೂಡ ಹಿಂಗೆ ಹೆದರೋದು, ಏನೂ ಮಾಡಬೇಡ ನನ್ನ ಬಿಟ್ಬಿಡು ಸುಮ್ಮನೆ ಈ ಥರ ಕಿರ್ಚೋದು, ಎಲ್ಲ ಕಡೆ ಆ ಚಿಕ್ಕ ಹುಡುಗನೇ ಕಾಣಿಸ್ತಿದ್ದ ಅವನಿಗೆ. ಇದನ್ನೆಲ್ಲ ನೋಡಿ ಫೈನಲಿ ಅವರಪ್ಪ ಪಾಪ ಒಬ್ಬನೇ ಮಗ ಈ ಥರ ಬೇರೆ ಆಗೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಅವನಿಗಿವಾಗ ವಾಪಸ್ ಕೋಲ್ಕತ್ತಾಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವಾಗ ಅವನಿಗೆ ಒಂದು ಮೆಂಟಲ್ ಅಸೈಲಮಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ದಾರೆ. ಅದಾಗಿದ್ಮೇಲೆ ಆ ಮನೆ ಏನಾಯಿತು, ಆ ಮನೆಗೆ ಬೇರೆ ಯಾರಾದರೂ ಬಂದ್ರಾ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಆ ಚಿಕ್ಕ ಹುಡುಗ ಮಾತ್ರ ಇವತ್ತಿಗೂ ಕೂಡ ಅನೂಪ್ ಅಕ್ಕಪಕ್ಕನೇ ತಿರುಗ್ತಿದ್ದಾನೆ. ಯಾಕಂದರೆ ಅನೂಪ್ ಎಲ್ಲ ರಾತ್ರಿಯ ಅಸೈಲಮಲ್ಲಿ ಇವತ್ತು ಕೂಡ ನಿದ್ದೆ ಮಾಡಲ್ಲ. ರಾತ್ರಿ ಎದ್ದುಬಿಟ್ಟು ನನ್ನ ಏನೂ ಮಾಡಬೇಡ, ನನ್ನ ಬಿಟ್ಬಿಡು ಅಂತ ಕಿರ್ಚೋ ಶಬ್ದಗಳು ಇಡೀ ಅಸೈಲಮಲ್ಲಿ ಜೋರಾಗಿ ಕೇಳಿಸ್ತಾನೇ ಇರುತ್ತೆ. ಓಕೆ ಡೀಮನ್ಸ್, ಇವತ್ತಿನ ಕತೆ ಇಲ್ಲಿಗೇನೆ ಮುಗಿಯುತ್ತೆ. ನಿಮ್ಗೇನಾದರೂ ನಾನಿವತ್ತು ಹೇಳಿದ ಕತೆ ಇಷ್ಟ ಆಗಿದ್ರೆ ಮರ್ತೋಗಿಲ್ದೆ ಲೈಕ್ ಮಾಡಿ. ಆ್ಯಂಡ್ ಎಷ್ಟೊಂದು ಜನ ನನ್ನ ವೀಡಿಯೋಸ್ನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರ್ತೋಗ್ಬಿಡ್ತೀರಾ ಗೈಸ್. ಮರ್ತೋಗ್ಬೇಡಿ ಆಯಿತಾ, ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, 250 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸಿದ್ದೀರಾ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಒಳ್ಳೆ ವ್ಯೂಸ್ ಕೂಡ ಬರ್ತಿದೆ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವತ್ತೂ ಇದೇ ಥರ ಇರಲಿ. ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರ ವೀಡಿಯೋಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.